ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ವ್ಲಾಗ್ ಬಂದು ಲವ್ ಸ್ಟೋರಿಯ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಅವ್ರ ಕಾಟ ತಡಿಲಾರ್ದೆ ನನಗೆ ತುಂಬಾ ಕೋಪ ಬಂದು ನಾನೇ ಮೇಲ್ಬಿದ್ ಮೆಸೇಜ್ ಮಾಡ್ತೀನಿ ಏನು ಅಂತ. ಅದಕ್ಕೆ ಅವರು ತುಂಬಾ ಅಮಾಯಕಂತರ ಏನು ಇಲ್ಲಮ್ಮ ಕೋಪ ಮಾಡ್ಕೊಂಬೇಡಿ ಅಂತ ಕಳ್ಸಿದ್ರು. ನೀವೇನು ಅನ್ಕೊಳಲ್ಲ ಅಂತಂದ್ರೆ ನಿಮ್ ಹೆಸರು ಹೇಳ್ಬೋದಾ ಅಂತ ಕೇಳಿದ್ರು. ಅದಕ್ಕೆ ನಾನ್ ಕಳಿಸ್ತೆ ನನ್ನ ಹೆಸರು ಹರಿಣಿ ಅಂತ. ಅವ್ರು ಇನ್ನೂ ಒಂದು ಕೇಳಿದ್ರು ಏನು ಅನ್ಕೋಬೇಡಿ ನಿಮ್ ತಾಯಿ ಹೆಸರು ಏನು ಅಂತ. ಅದಕ್ಕೆ ನನ್ನ ತಾಯಿ ಹೆಸರು ಲತಾ ಅಂತ ಹೇಳ್ದೆ. ಮತ್ತೆ ನಿಮ್ಮೂರು ಕನಕ್ಪುರನ ನಿಮ್ ಅಜ್ಜಿ ತಾತ ಇರೋದು ಚಿಕ್ಕರ್ಸಿಂಕೆರೆಲ್ಲ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ರು. ನನ್ಗೆ ಅವ್ರು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ. ಆದ್ರೆ ಅದಿಂಗೆ ನನ್ ಬಯೋಡೇಟಾ ತಿಳ್ಕೊಂಡ್ರು ಅಂತ ನನ್ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಅವ್ರಂದ್ರು ನಿಮ್ಗೆ ಇನ್ನೂ ಗೊತ್ತಾಗ್ಲಿಲ್ವಾ ನಿಮ್ ಸಿದ್ದರಾಜನ್ ದೊಡ್ಡಪ್ಪನ್ ಮಗ ಅಂತಂದ್ರು. ಅದಕ್ಕೆ ನಾನಂದೆ ನನಗೆ ದೊಡ್ಡಪ್ಪ ಆಗ್ಬೇಕಾಗಿದ್ದಿಲ್ಲ, ಅವರು ನನಗೆ ಮಾವ ಆಗ್ಬೇಕು. ಈಗ ನನಗ್ ಗೊತ್ತಾಯ್ತು ಓ ಮನು ನೀನಾ ಅಂತ ನಾನ್ ಕಳಿಸ್ದೆ. ಇನ್ನೊಂದ್ ವಿಷಯ ನಿಮ್ ಹತ್ರ ಹೇಳೋದ್ನ ನಾನ್ ಮರ್ತ್ಕೊಂಡೆ. ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅತ್ತೆ ನನ್ ಗಂಡನ್ಗೆ ಫುಲ್ ಸಪೋರ್ಟಿವ್ ಆಗಿದ್ರು, ನೀನ್ ಲವ್ ಮಾಡು ಅವಳನ್ನ ಅಂತ. ನಮ್ಮ ಅತ್ತೆ ಆಸೆನ ನನ್ ಗಂಡ ಪೂರೈಸದ್ನ. ಮತ್ತೆ ಹೀಗೆ ನಂಬರ್ ಎಕ್ಸ್ಚೇಂಜ್ ಆಗತ್ತೆ, ಹಾಗೆ ವಾಟ್ಸ್ಆಪ್ ಅಲ್ಲಿ ನಾರ್ಮಲ್ ಆಗಿ ಚಾಟ್ ಮಾಡ್ತಿರ್ತೀವಿ. ಅವ್ರಿಗೂ ಕೂಡ ಪ್ರಪೋಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ, ನನ್ಗೂ ಕೂಡ ಪ್ರಪೋಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಯಾರ್ ಫಸ್ಟ್ ಮಾಡ್ತಾರೆ ಕಾಯದ ಅಂತ ಅನ್ಕೊಂಡು ಹಾಗೆ ಫ್ರೆಂಡ್ಸ್ ರೀತಿ ಮೆಸೇಜ್ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಒಂದಂತವ್ರು ತುಂಬಾ ರೇಗಿಸ್ತಿದ್ರು, ಯಾವ್ದಾದ್ರು ಹುಡುಗಿ ಇದ್ರೆ ಹುಡುಕು ಅಂತ ತುಂಬಾ ರೇಗಿಸ್ತಿದ್ರು. ಅದಕ್ಕೆ ನಾನ್ ಹೇಳ್ತಿದ್ದೆ, ನಾನೇ ನಿನ್ ಅತ್ತೆ ಮಗಳು ಇರ್ಬೇಕಾದ್ರೆ ಇನ್ಯಾವ ಹುಡುಗಿನ ನಿನ್ ಮದ್ವೆ ಆಗ್ತೀಯ ಅಂತ ನಾನು ಪದೇ ಪದೇ ಅವ್ರು ಆ ಪದ ಹೇಳ್ದಾಗೆಲ್ಲಾನು ಕೂಡ ಇದೇ ತರ ಹೇಳ್ತಿದ್ದೆ. ಹಾಗೆ ಮೆಸೇಜ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಿರ್ತೀವಿ. ಒಂದಷ್ಟು ದಿನ ಆದ್ಮೇಲೆ ನಮ್ಮ ಮನೆಯವ್ರಿಗೆ ನಾನೇನೆ ಪ್ರಪೋಸ್ ಮಾಡ್ತೀನಿ. ಅವ್ರಿಗೆ ನಾನು ಪ್ರಪೋಸ್ ಮಾಡ್ಬೇಕಾದ್ರೆ ನಾನು ಇಷ್ಟೇ ಹೇಳಿದ್ದು, ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ, ನನ್ನ ಲವ್ ಮಾಡು ಅಂತ. ನಿಮ್ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಭಾವನೆ ಇದ್ರೆ ಮಾತ್ರ ನನ್ನ ಪ್ರೀತಿ ಮಾಡು ಅಂತ ಹೇಳಿದ್ದೆ. ಬಟ್ ಪ್ರಪೋಸ್ ಮಾಡಾದ್ಮೇಲೂ ಕೂಡ ಚೆನ್ನಾಗಿ ಕಾಡ್ಸಿದ್ರು. ನನ್ಗೆ ಚೆನ್ನಾಗಿ ಕಾಡ್ಸೋದ್ ಮೇಲೆ ನನ್ನ ಪ್ರಪೋಸ್ ನ ಆಕ್ಸೆಪ್ಟ್ ಮಾಡಿದ್ರು. ನನಗ್ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗೋಯ್ತು. ನನಗೆ ಯಾವ್ದೇ ಕಾರಣಕ್ಕೂ ಮೊದಲನೇ ಪ್ರೀತಿ ಸಾಯಲ್ಲ ಅನ್ನೋದಿಕ್ಕೆ ನಾವೇ ಸಾಕ್ಷಿ ಅಂತ ಅನ್ಸುತ್ತೆ. ಅದಾದ್ಮೇಲೆ ಪ್ರಪೋಸ್ ಮಾಡಿ 1 ಮಂತ್ ಆಗಿದ ತಕ್ಷಣನೇ ನಾನು ನಮ್ಮ ಮನೆಯವ್ರನ್ನ ಮೀಟ್ ಆಗ್ಬೇಕು ಅಂತ ಅನ್ಕೊಂತೀನಿ. ಆ 1 ಮಂತ್ ಒಳಗಡೆನೆ ನಮ್ಮಮ್ಮ ಚೆನ್ನಾಗಿ ನನ್ ಜೊತೆ ಮಾತಾಡ್ಕೊಂಡಿರ್ತಾರೆ. ಆಗ ಅವರು ಕಾಲ್ ಮಾಡಿ ಮಾರ್ಲಮಿ ಹಬ್ಬಕ್ಕೆ ಧೂಪ ಹಾಕೋದಿಕ್ಕೆ ಮನೆಗ್ ಬಾ ಅಂತ ನನ್ನ ಕರೀತಾರೆ. ಅದು ಅಜ್ಜಿ ಮನೆಗೆ. ಮಾರ್ಲಮಿ ಹಬ್ಬನ್ನೇ ಪ್ಲಸ್ ಪಾಯಿಂಟ್ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಅವತ್ತಿನ ದಿನ ನೀನು ಬಾ ಮನೆಗೆ ಅಂತ ಕರಿತೀನಿ. ಮಾರ್ಲಮಿ ಹಬ್ಬದ ದಿನ ನನ್ಗೆ ಕ್ಲಾಸ್ ರಜಾ ಇರುತ್ತೆ. ಅವಾಗ ನಾನ್ ನಮ್ಮ ಅಪ್ಪನ ಹತ್ರ ಕ್ಲಾಸ್ ಇದೆ, ಸ್ಪೆಷಲ್ ಕ್ಲಾಸ್ ತಗೊಂತಾರೆ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಂದ್ಬಿಡ್ತೀನಿ ಚಿಕ್ಕರ್ಸಿಂಕೆರೆಗೆ. ನಾನ್ ಊರಿಗೆ ರೀಚ್ ಆದ್ಮೇಲೆ ಅವರು ಕೂಡ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ಬಂದು ಡೈರೆಕ್ಟ್ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅವರು ಕಾಲ್ ಮಾಡಿ ನೀನ್ ಏನಕ್ ಮನೆಗೆ ಹೊಂಟೋಗ್ಬಿಟ್ಟೆ ಹಂಗೆ ಹಿಂಗೆ ಅನ್ಕೊಂಡ್ ಬೈತಾರೆ. ಆಮೇಲೆ ಮತ್ತೆ ನಾನು ದೇವಸ್ಥಾನ ಹತ್ರಕ್ ಬಂದಿರ್ತೀನಿ. ಅವಾಗ ನಾನು ಅವ್ರ ಇಬ್ರು ಕೂಡ N95 ಮಾಸ್ಕ್ ಹಾಕೊಂಡು ಬಂದಿರ್ತೀವಿ. ಅವ್ರನ್ನ ಮೊದಲನೇ ಸರಿ ನಾನ್ ನೋಡಿದಾಗ ನನಗ್ ತುಂಬಾ ಭಯ ಆಯ್ತಿತ್ತು, ನರ್ವಸ್ ಆಯ್ತಿತ್ತು, ಏನ್ ಮಾತಾಡೋದು ಏನ್ ಬಿಡೋದು ಅಂತ. ಯಾಕೆ ಅಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದೀವಿ ಅಂತ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾವು ಎಲ್ಲಿ ಹೋಗಿ ಮೀಟ್ ಆದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.